ಅವರೆಕಾಳು ಉಸ್ಲಿ ವಿಡಿಯೋ ಹಾಕಿದಾಗ ನಾನು ಹೇಳಿದ್ದೆ ನನಗೆ ಅವರೆಕಾಳು ತುಂಬ ಇಷ್ಟ. ಸೀಸನಲ್ಲಿ ಅವರೆಕಾಳಿಂದ ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ತಾ ಇರ್ತೀನಿ ಅಂತ. ಇವತ್ತು ಅವರೆಕಾಳು ಉಪ್ಪಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅವರೆಕಾಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಅವರೆಕಾಳು, ಅದಕ್ಕೆ ಅಗತ್ಯ ಇರೋಷ್ಟು ನೀರು, 1 ಚಮಚದಷ್ಟು ಉಪ್ಪು ಹಾಕಿ 1-2 ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದರಲ್ಲೊಂದು ಅರ್ಧ ಕಪ್ ಅವರೆಕಾಳು ಮಾತ್ರ ನಾನು ಉಪಯೋಗಿಸ್ತೀನಿ, ಉಳಿದಿರೋದನ್ನೆಲ್ಲ ಬೇರೆದಕ್ಕೆ ಬಳಸ್ತಾ ಇದ್ದೀನಿ. ಹಾಗೆ ಒಂದು ಬಾಣಲೆನಲ್ಲಿ ಅರ್ಧ ಕಪ್ಪಷ್ಟು ರವೆನ ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಒಳ್ಳೆ ಘಮ ಬರಬೇಕು ಮತ್ತು ಒಂದು ಸ್ವಲ್ಪ ಬಿಳಿ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ರವೆ. ಅಷ್ಟು ಹೊತ್ತುವರೆಗೆ ಮಧ್ಯಮ ಉರಿಯಲ್ಲಿ ಕೈ ಬಿಡದೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಆನಂತರ ಅದನ್ನು ಎತ್ತಿಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ ಅಥವಾ ಅದೇ ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಒಂದು ದೊಡ್ಡ ಚಮಚದಷ್ಟು ಶುಂಠಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಈ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಬೇಕು, ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೆ ಹುರಿದು ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಒಂದು ಸಣ್ಣ ಗಾತ್ರದ ದೊಣ್ಣೆ ಮೆಣಸಲ್ಲಿ ಅರ್ಧಂಶದಷ್ಟು ದೊಣ್ಣೆ ಮೆಣಸನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇವೆರಡೂ ಪದಾರ್ಥಗಳು ಆಪ್ಷನಲ್ಲು. ಬಟಾಣಿ ಕೂಡ ಸೀಸನಲ್ಲ ಈಗ, ಹಾಗೆ ಒಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಆನಂತರ 1 ಟೊಮ್ಯಾಟೊ ದೊಡ್ಡ ಗಾತ್ರದ್ದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ 1/4 ಚಮಚದಷ್ಟು ಅರಿಶಿನ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ಈ ಟೊಮ್ಯಾಟೊ ಎಲ್ಲ ಮುದ್ದೆ ಆಗೋಷ್ಟು ಹೊತ್ತು ಹುರಿಯೋದು ಬೇಡ, ಒಂಚೂರು ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡ್ರೆ ಸಾಕು. ಆನಂತರ ಇದಕ್ಕೆ ಈಗ ಅರ್ಧ ಕಪ್ಪಷ್ಟು ಬೇಯಿಸಿರುವಂತಹ ಅವರೆಕಾಳು ಹಾಕ್ತಾ ಇದ್ದೀನಿ. ಅಂದರೆ ಅರ್ಧ ಕಪ್ ರವೆ ಉಪಯೋಗಿಸಿದ್ದೀವಲ್ಲ, ಅರ್ಧ ಕಪ್ಪಷ್ಟು ರವೆ, ಅರ್ಧ ಕಪ್ಪಷ್ಟು ಅವರೆಕಾಳು, ಜೊತೆಗೆ 1.5 ಕಪ್ಪಷ್ಟು ನೀರು, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಕುದಿಯೋಕ್ಕೆ ಶುರುವಾದ ಕೂಡಲೇ ರವೆನ ಹಾಕಿ ಗಂಟಿಲ್ಲದಂತೆ ಮಗ್ಚ್ಕೊಳ್ಬೇಕು. ಈ ಉಪ್ಪಿಟ್ಟು ಮಾಡೋಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ದಪ್ಪ ರವೆ ಬರುತ್ತಲ್ಲ, ಅದನ್ನು ಬಳಸ್ತೀನಿ. ಆವಾಗ ಗಂಟಾಗೋದಿಲ್ಲ, ನನಗೆ ಚೆನ್ನಾಗಿ ಅನಿಸುತ್ತೆ. ನೀವು ನಿಮಗೆ ಯಾವ ರವೆ ಇಷ್ಟನೋ ಅದನ್ನು ನೋಡಿಕೊಂಡು ಉಪಯೋಗಿಸಿ. ದಪ್ಪ ರವೆ ಆದರೆ 1 ಲೋಟ ರವೆಗೆ 3 ಪಟ್ಟಿನಂತೆ ನೀರು, 3 ಲೋಟದಂತೆ ನೀರು ಹಾಕಬೇಕು. ನೀವೇನಾದರೂ ಮೀಡಿಯಮ್ ರವೆ ಬಳಸಿದ್ರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, 2-2.5 ಕಪ್ ಹಾಕಿದ್ರೂ ಸಾಕಾಗುತ್ತೆ. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಇದೆಲ್ಲ ಗಟ್ಟಿಯಾಗೋವರೆಗೆ ಬೇಯಿಸ್ಕೊಂಡು, ಆನಂತರ ಮೇಲಿಂದ ಹಸಿ ತೆಂಗಿನ ತುರಿ ಹಾಗೂ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಮಚ್ಚಿ ಪುನಃ 1 ನಿಮಿಷ ಬೇಯಿಸಿದ್ರೆ ರುಚಿಕರ ಅವರೆಕಾಳು ಉಪ್ಪಿಟ್ಟು ತಯಾರಾಗುತ್ತೆ. ಮಾಮೂಲಿ ಉಪ್ಪಿಟ್ಟು ಥರನೇ ಮಾಡೋದು, ಆದರೆ ಅವರೆಕಾಳು ಹಾಕೋದು. ನಾನು ಒಂದು ಸ್ವಲ್ಪ ಗಂಟೆಲ್ಲ ಆಗದೆ ರುಚಿಯಾಗಿ ಆಗೋದಕ್ಕೆ ನಾನೇನೇನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ನೀವು ಇದೇ ರೀತಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.